ಹೇ ಗೈಸ್, ಈ ಥರ ಬಲ್ಪ್ ಬಿ ನಿಂಬಲ್ಲಿ ಖರಾಬಾಗಿ ಬಿದ್ದೀವಪ್ಪ ಸುಮ್ಮನೆ ಅಂದ್ರೆ ನೀವು ಟೆನ್ಷನ್ ತೊಗೊಬೇಡ್ರಿ. ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಪೂರ್ತಿಯಾಗಿ ರಿಪೇರಿ ಮಾಡೋದು ಹೆಂಗಂತ ಹೇಳ್ತೀನಿ. ಅದಕ್ಕಾಗಿ ಪೂರಾ ರೀಲ್ ನೋಡ್ರಿ. ಏನಪ್ಪ ಫಸ್ಟ್ ಬಂದಿರಪ್ಪ ಅಂತಂದ್ರೆ ಫಾಲೋ ಮಾಡಿರಿ. ಇದೇ ಥರ ವಿಡಿಯೋ ಬರ್ತಿರ್ತಾವೆ ನಮ್ಮಲ್ಲಿ. ಮತ್ತು ಇದರದ್ದು ಲಾಂಗ್ ವಿಡಿಯೋ ಯೂಟ್ಯೂಬ್ನಾಗ ಇರ್ತದೆ, ಅಲ್ಲಿ ಹೋಗಿ ಭೀ ನೋಡ್ಬೋದು. ಚಾನಲ್ ಹೆಸರು ಬಂದುಬಿಟ್ಟು ಈಸಿ DIY ಎಲೆಕ್ಟ್ರಾನಿಕ್ ಪ್ರಾಜೆಕ್ಟ್ ಅಂತ. ಬನ್ನಿ ಈಗ ಇದು ಸ್ಟಾರ್ಟ್ ಮಾಡೋಣ ಅಂತ, ಯಾವ ಥರ ರಿಪೇರಿ ಮಾಡೋದು ಅಂತ ನೋಡ್ಬೋದು. ಇಷ್ಟು ಬಲ್ಪ್ನಾಗ ನಾ ಒಂದು ಬಲ್ಪ್ ರಿಪೇರಿ ಮಾಡಿ ತೋರಿಸ್ತೀನಿ. ಈ ಬಲ್ಪಿಗೆ ಖರಾಬ್ ಆಗ್ಯದ, ಇದಕ್ಕೆ ಈಗ ಓಪನ್ ಮಾಡೋಣ ಅಂತ. ಓಪನ್ ಮಾಡಿದ್ಮ್ಯಾಕ ಇದರದ ಸರ್ಕಿಟ ಅಂದ್ರೆ ಮಾಲ್ ಮಸಾಲ ಇವೆಲ್ಲ ತೆಕ್ಕೊಂಡು ಒಂದು ಚಾರ್ಜಿಂಗ್ ತೊಗೋಬೇಕ್ರಿ. ಚಾರ್ಜಿಂಗ್ ಮಾತ್ರ ಚಲೋ ಇರ್ಬೇಕು, ಅಂದ್ರೆ ವರ್ಕಿಂಗ್ ಕಂಡೀಷನ್ ಇರ್ಬೇಕು. ಇದಕ್ಕೆ 2 ಪಾಯಿಂಟ್ ಇರ್ತಾವ್ರಿ, 4 ಪಾಯಿಂಟ್ ಇರ್ತಾವೆ. AC ಮತ್ತು DC. AC ಕನೆಕ್ಟ್ ಮಾಡಿ ಮತ್ತು DC ಕನೆಕ್ಟ್ ಮಾಡಿ 2 ವೈರ್ ಹೊರಗೆ ತೆಕ್ಕೋಬೇಕು. ತೆಕ್ಕೊಂಡು ಕೆರೆ ಏನಪ್ಪ ಅಂತಂದ್ರೆ 2 LED ಸ್ಟ್ರಿಪ್ ತೊಗೋಬೋದು. ನೀವು ಒಂದು ಬಿ ತೊಗೋಬೋದು, ನಿಮ್ಮ ಭರೋಸೆ ಮ್ಯಾಗ. ನೋಡ್ಬೋದು ಈಗ ಏನಪ್ಪ ಅಂತಂದ್ರೆ ಪ್ಲಸ್ ಮೈನಸ್ ಇವೆರಡಕ್ಕೆ ಕನೆಕ್ಷನ್ ಮಾಡಬೇಕು. ನೋಡ್ಬೋದು ಈಗಂತರೂ ಫೈನಲಿ ಬಲ್ಪ್ ರಿಪೇರಿ ಆಯ್ತು. ಇದೇ ಥರ ವಿಡಿಯೋ ನಮ್ಮಲ್ಲಿ ಬರ್ತಿರ್ತಾವ, ಅದಕ್ಕಾಗಿ ನೀವು ನಮಗೂ ಫಾಲೋ ಮಾಡ್ಬೋದು. ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ವಿಡಿಯೋದಾಗ ಏನು ಎಜುಕೇಷನ್ ಅನ್ನಿಸ್ತಪ್ಪ ಅಂತ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ.